ನನ್ನ ಹೆಂಡತಿಗೆ ಹೇಳ್ತಾನೆ ಇರ್ತೀವಿ, ಅಮ್ಮ ಆಯಿತು ನಾವು ಹತ್ರ ಬರ್ತಾ ಇದ್ದೀವಿ, ಈಗ M46 ಈಗ ಇನ್ನೇನು ನನಗೆ ಐ ರಿಯಲಿ ವಾಂಟ್ ಟು ರಿಟೈರ್ಡ್ 50 ರಿಟೈರ್ಡ್ ಆಗ್ಬಿಡ್ಬೇಕು ನನಗೆ. ಆ್ಯಂಡ್ ಡೆಫಿನೆಟ್ಲಿ ನಾನು ಸಾಯೋ ತನಕನೂ ಮೈ ಪ್ಯಾಷನ್ ಟುವರ್ಡ್ಸ್ ಆ್ಯಕ್ಟಿಂಗ್ ವಿಲ್ ಆಲ್ವೇಸ್ ಬಿ ದೇರ್. ನಮಸ್ಕಾರ ಸ್ನೇಹಿತರೆ, ನೆನೆಯಷ್ಟೇ ದಿಲೀಪ್ ರಾಜ್ ರವರು ಪಂಚಭೂತಗಳಲ್ಲಿ ವಿಲೀನರಾದ್ರು. ಆದರೆ ಈಗ ದಿಲೀಪ್ ರಾಜ್ ರವರ ಕುಟುಂಬದಲ್ಲಿ ಆಸ್ತಿಗಳ ವಿಚಾರವಾಗಿ ಗೊಂದಲ ಸೃಷ್ಟಿಯಾಗಿದೆ. ದಿಲೀಪ್ ರಾಜ್ ರವರು ಮಾಡಿರುವ ಒಟ್ಟು ಆಸ್ತಿ ಎಷ್ಟು ಕೋಟಿ ಅಂತ ಗೊತ್ತಾ? ಅವರಿಗಿರುವ ಆಸ್ತಿಯನ್ನೆಲ್ಲ ದಿಲೀಪ್ ರಾಜ್ ರವರು ದಾನ ಮಾಡಲು ಕಾರಣವಾದ್ರು ಏನು? ಅಸಲಿಗೆ ದಿಲೀಪ್ ರಾಜ್ ರವರು ಬರೆದಿಟ್ಟಿರುವ ವಿಲ್ನಲ್ಲಿ ಏನಿದೆ? ಇನ್ನು ದಿಲೀಪ್ ರಾಜ್ ರವರ ಸಾವನ್ನಪ್ಪುವುದರ ಬಗ್ಗೆ ಅವರಿಗೆ ಮುಂಚೆಯೇ ತಿಳಿದಿತ್ತ? ಅವರು ಕೈಯಲ್ಲಿ ಕಟ್ಟಿದಂತಹ ಗಡಿಯಾರಕ್ಕೂ ಅವರ ಸಾವಿಗೂ ಸಂಬಂಧವಾದ್ರು ಏನು? ಏನೋ ದಿಲೀಪ್ ರಾಜ್ ರವರ ಜೊತೆ ನಟಿಸುತ್ತಿದ್ದ ನಾಯಕಿಯರು ದಿಲೀಪ್ ರಾಜ್ ರವರ ಬಗ್ಗೆ ಹೇಳಿದ್ದಾದ್ರು ಏನು? ಈ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ದಿಲೀಪ್ ರಾಜ್ ರವರ ಅಗಲಿಕೆ ನಿಮಗೂ ಕೂಡ ನೋವು ತಂದಿದ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಪ್ರತಿಯೊಬ್ರು ಕೂಡ ಓಂ ಶಾಂತಿ ಅಂತ ತಪ್ಪದೆ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ದಿಲೀಪ್ ರಾಜ್ ರವರು ಕನ್ನಡ ಚಿತ್ರರಂಗದಲ್ಲಿ ಬರೋಬ್ಬರಿ 23 ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಸಿನಿಮಾಗಳ ಮೂಲಕ, ಸೀರಿಯಲ್ಗಳ ಮೂಲಕ ದಿಲೀಪ್ ರಾಜ್ ರವರು ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತ. ಆದರೆ ನಿನ್ನೆ ಮುಂಜಾನೆ ಯಾವಾಗ ದಿಲೀಪ್ ರಾಜ್ ರವರು ಸಾವನ್ನಪ್ಪಿದ್ರೋ ಆ ಸುದ್ದಿ ಕೇಳಿ ನಿಜಕ್ಕೂ ಪ್ರತಿಯೊಬ್ಬರಿಗೂ ಆಘಾತವಾಯಿತು ಅಂತಾನೆ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಅವರಿಗೆ ಕೇವಲ 47 ವರ್ಷ ವಯಸ್ಸಾಗಿತ್ತು. ಒಳ್ಳೆ ಫಿಟ್ನೆಸ್ ಕೂಡ ಮೇಂಟೈನ್ ಮಾಡಿದ್ರು. ಆದರೆ ಅವರಿಗೆ ಹೃದಯಾಘಾತವಾಯಿತು ಅಂತ ನಂಬೋಕೆ ಕಷ್ಟವಾಯಿತು. ಇದರ ಬೆನ್ನಲ್ಲೇ ಒಂದು ಸುದ್ದಿ ಹರಿದಾಡೋಕೆ ಶುರುವಾಗಿದೆ. ದಿಲೀಪ್ ರಾಜ್ ಅವರು ಸಾವಿಗೆ ಅವರ ಸ್ಮಾರ್ಟ್ ವಾಚೇ ಕಾರಣವಾಗಿ ಬಿಡ್ತಾ ಅಂತ. ಈಗ ಪ್ರತಿಯೊಬ್ಬರು ಕೂಡ ತಮ್ಮ ಕೈಯಲ್ಲಿ ಸ್ಮಾರ್ಟ್ ವಾಚ್ ಅನ್ನ ಕಟ್ಕೊಂಡಿರ್ತಾರೆ. ಅದರಲ್ಲಿ ನಮ್ಮ ಹಾರ್ಟ್ ಬೀಟ್ ಎಷ್ಟಿದೆ, ಪಲ್ಸ್ ಎಷ್ಟಿದೆ, ದಿನ ಎಷ್ಟು ಸ್ಟೆಪ್ಸ್ ನಾವು ಓಡಾಡಿದ್ದೀವಿ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಮೊನ್ನೆ ರಾತ್ರಿ ದಿಲೀಪ್ ರಾಜ್ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿದೆ. ಆಗ ಅವರು ತಮ್ಮ ಸ್ಮಾರ್ಟ್ ವಾಚ್ ಅನ್ನ ಬಳಸಿ ಹಾರ್ಟ್ ಬೀಟ್ ಚೆಕ್ ಮಾಡಿದ್ದಾರೆ. ಆಗ ಅದರಲ್ಲಿ ಹಾರ್ಟ್ ಬೀಟ್ ಮತ್ತು ಪಲ್ಸ್ ನಾರ್ಮಲ್ ಎಂದು ಬಂದಿದೆ. ಅದಕ್ಕಾಗಿಯೇ ಗ್ಯಾಸ್ಟ್ರಿಕ್ ಆಗಿರಬಹುದು ಎಂದು ದಿಲೀಪ್ ರಾಜ್ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ. ನೋಡಿದ್ರೆ ಬೆಳಗ್ಗಿನ ಜಾವ 5 ಗಂಟೆ ಅಷ್ಟೊತ್ತಿಗೆ ಎದೆ ನೋವು ವಿಪರೀತವಾಗಿದೆ. ಆಗ ಪತ್ನಿಗೆ ಏನು ಮಾಡಬೇಕು ಅಂತ ತೋಚದೇನೆ ಆಟೋ ಚಾಲಕರ ಸಹಾಯವನ್ನ ಪಡೆದುಕೊಂಡು ಮೊದಲು ಮನೆಯ ಬಳಿಯಲ್ಲಿರುವಂತಹ ಒಂದು ಆಸ್ಪತ್ರೆಗೆ ಹೋಗಿದ್ದಾರೆ. ಆಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇರಲಿಲ್ಲ. ಅಲ್ಲಿಂದ ಮತ್ತೆ KR ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲೂ ಕೂಡ ವೈದ್ಯರು ಇಲ್ಲದ ಕಾರಣ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ದಾರೆ. ಹೋಗುವ ದಾರಿ ಮಧ್ಯದಲ್ಲೇ ದಿಲೀಪ್ ರಾಜ್ ರವರು ತಮ್ಮ ಕೊನೆಯುಸಿರೆಳೆದಿದ್ದಾರೆ. ಇದನ್ನ ಖುದ್ದು ಪ್ರತ್ಯಕ್ಷದರ್ಶಿಯಾಗಿದ್ದಂತಹ ಆಟೋ ಚಾಲಕ ಈ ವಿಚಾರವನ್ನ ತಿಳಿಸಿದ್ದಾರೆ. ಇನ್ನು ನಿನ್ನೆಯಷ್ಟೇ ರಾಮನಗರದ ದಿಲೀಪ್ ರಾಜ್ ರವರ ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ. ಈಗ ಬರುತ್ತಿರುವ ಶಾಕಿಂಗ್ ಮಾಹಿತಿ ಏನಪ್ಪಾ ಅಂತಂದ್ರೆ, ದಿಲೀಪ್ ರಾಜ್ ರವರು ತಮಗಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯನ್ನ ದಾನ ಮಾಡುತ್ತೀನಿ ಎಂದು ವಿಲ್ನಲ್ಲಿ ಬರೆದಿದ್ದಾರಂತೆ. ದಿಲೀಪ್ ರಾಜ್ ರವರು ಏನು ಹುಟ್ಟಾನೆ ದೊಡ್ಡ ಶ್ರೀಮಂತ ಏನೂ ಅಲ್ಲ, ಬದಲಿಗೆ ಮಧ್ಯಮ ಕುಟುಂಬಕ್ಕೆ ಸೇರಿದಂತವರು. ಮೂಲತಃ ಹಾಸನದವರಾಗಿದ್ರು ಕೂಡ ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಬೆಂಗಳೂರಿನಲ್ಲೇ. ಇನ್ನು ಕಾಲೇಜ್ ದಿನಗಳಿದ್ದಾಗಲೇ ದಿಲೀಪ್ ರಾಜ್ ರವರು ಚಿತ್ರರಂಗಕ್ಕೆ ಬರಲೇಬೇಕೆಂದು ತುಂಬಾನೇ ದೊಡ್ಡ ಮಹದಾಸೆಯನ್ನ ಇತ್ತು. ಇನ್ನು ನೋಡೋಕ್ಕೂ ತುಂಬಾನೇ ಸ್ಮಾರ್ಟ್ ಆಗಿದ್ರು, ಸುಂದರವಾಗಿದ್ರು. ಆ ಕಾರಣದಿಂದ ಸೀರಿಯಲ್ನಲ್ಲಿ ಚಾನ್ಸ್ ಕೂಡ ಸಿಕ್ತು. ಮೊದಲ ಬಾರಿಗೆ DD ಚಂದನದ ಅರ್ಧ ಸತ್ಯ ಎಂಬ ಸೀರಿಯಲ್ನಲ್ಲಿ ಬಣ್ಣ ಹಚ್ಚಿದ್ರು. ಇದಾದ ನಂತರ ಉದಯ ಟಿವಿಯ ಕುಂಕುಮ ಭಾಗ್ಯ, ಮಾಂಗಲ್ಯ ಮತ್ತು ರಂಗೋಲಿ ಸೀರಿಯಲ್ಗಳಲ್ಲಿ ಚಾನ್ಸ್ ಸಿಗುತ್ತವೆ. ಅದನ್ನ ಒಳ್ಳೆ ರೀತಿ ಸದುಪಯೋಗ ಪಡಿಸಿಕೊಂಡ ದಿಲೀಪ್ ರಾಜ್ ಅವರಿಗೆ ಸಿನಿಮಾಗಳ ಆಫರ್ಗಳು ಕೂಡ ಬರೋಕೆ ಶುರುವಾಗುತ್ತವೆ. ಇವರ ಮೊದಲ ಸಿನಿಮಾ ಬಂದು ಬಾಯ್ ಫ್ರೆಂಡ್. ಈ ಸಿನಿಮಾದ ಮೂಲಕ ಒಳ್ಳೆಯ ಹೆಸರು ಮಾಡಿದ್ರು ದಿಲೀಪ್ ರಾಜ್ ಅವರು.
ನಂತರ 7 o'clock, ಕ್ಷಣ ಕ್ಷಣ, ಮಿಲನ, ಲವ್ ಗುರು, ಪೊಲೀಸ್ ಕ್ವಾರ್ಟರ್ಸ್ ಸೇರಿದಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸ್ತಾರೆ. ಆದರೆ ಮಿಲನದಲ್ಲಿ ಹೇಮಂತ್ ಪಾತ್ರ ಇವತ್ತಿಗೂ ನಮ್ಮ ಮುಂದೆ ಫಸ್ಟ್ ಬರುತ್ತೆ ಅಲ್ವಾ. ವಿಲನ್ ಆಗಿ ನಟಿಸಿದ್ರೂ ಕೂಡ ಒಳ್ಳೆಯ ಹೆಸರನ್ನ ಮಾಡಿದ್ರು ದಿಲೀಪ್ ರಾಜ್ ರವರು. ದಿಲೀಪ್ ರಾಜ್ ರವರು ಸಾಲು ಸಾಲು ಸಿನಿಮಾಗಳನ್ನು ಮಾಡಿದ್ರೂ ಕೂಡ ಚಿತ್ರರಂಗ ಅವರ ಕೈ ಹಿಡಿಲೇ ಇಲ್ಲ. ಅದಕ್ಕಾಗಿ ಅವರು ಸೀರಿಯಲ್ ಕಡೆಗೆ ಹೋಗ್ತಾರೆ. ಸೀರಿಯಲ್ಗಳಲ್ಲಿ ಹಿಟ್ ಮೇಲೆ ಹಿಟ್ ಕೊಡ್ತಾನೇ ಬರ್ತಾರೆ. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಬರೋಬ್ಬರಿ 4 ವರ್ಷ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತೆ. ಅವರದ್ದೇ ಆದ ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಕೂಡ ಆಗ್ತಾರೆ ದಿಲೀಪ್ ರಾಜ್ ಅವರು. ಅವರಿಗೆ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳು ಇರಲಿಲ್ಲ. ಸದಾಕಾಲ ಹೆಂಡತಿ ಮತ್ತು ಮಕ್ಕಳಿಗಾಗಿ ಕಷ್ಟಪಟ್ಟು ದುಡಿತಿದ್ರು. ಇನ್ನು ಪತ್ನಿ ಶ್ರೀವಿದ್ಯಾರವರ ಜೊತೆಗೆ ಕಾಲೇಜ್ ದಿನಗಳಿಂದ ಲವ್ ಮಾಡಿ ವಿವಾಹವಾಗಿದ್ರು. ಹೆಂಡತಿ ಅಂದರೆ ಎಷ್ಟು ಇಷ್ಟ ಅಂತಂದರೆ ಅವರು ಕೂಡ ದಿಲೀಪ್ ರಾಜ್ ರವರ ಎಲ್ಲ ಸೀರಿಯಲ್ ಸಿನಿಮಾಗಳಲ್ಲೂ ತೆರೆಯ ಹಿಂದೆ ಕೆಲಸವನ್ನ ಮಾಡ್ತಿದ್ರು. ವರ್ಷಕ್ಕೊಂದು ಸಲ ಹೆಂಡತಿಯನ್ನು ವಿದೇಶಗಳಿಗೆ ಕರೆದುಕೊಂಡು ಹೋಗಿ ಕಾಲ ಕಳೀತಿದ್ರು. ಇವರ ಜೋಡಿ ಮೇಲೆ ಯಾವ ಕೆಟ್ಟ ಕಣ್ಣು ಬಿತ್ತೋ ಏನೋ ಪಾಪ. ದಿಲೀಪ್ ರಾಜ್ ರವರು ಈಗ ನಮ್ಮೊಂದಿಗೆ ಇಲ್ಲ. ಇನ್ನು ಟಿವಿ ಸಂದರ್ಶನ ಒಂದರಲ್ಲಿ ದಿಲೀಪ್ ರಾಜ್ ರವರೇ ಹೇಳ್ಕೊಂಡಿದ್ರು, ಅವರು 50 ವರ್ಷಕ್ಕೆ ಚಿತ್ರರಂಗದಿಂದ ರಿಟೈರ್ ಆಗಿ ತಮ್ಮ ಫಾರ್ಮ್ ಹೌಸ್ನಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಕಾಲ ಕಳಿಬೇಕು ಅಂತ. ಆದರೆ ಈಗ ಅರ್ಧದಲ್ಲೇ ಎಲ್ಲವನ್ನ ಬಿಟ್ಟು ಹೋಗಿದ್ದಾರೆ. ಇನ್ನು ಅವರು ಬೆಂಗಳೂರಿನಲ್ಲಿ ಮನೆಗಳು, ಕಾರು, ಬಂಗಲೆ ಮತ್ತು ರಾಮನಗರದ ಫಾರ್ಮ್ ಹೌಸ್ ಸೇರಿದಂತೆ ಒಟ್ಟು 25 ಕೋಟಿ ರೂಪಾಯಿಗೂ ಅಧಿಕ ಆಸ್ತಿಯನ್ನು ಹೊಂದಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ದಿಲೀಪ್ ರಾಜ್ ಅವರು ತಮ್ಮ ವಿಲ್ನಲ್ಲಿ ತನ್ನ ಆಸ್ತಿ ಎಲ್ಲ ಇಸ್ರೋಗೆ ನೀಡುತ್ತೇನೆ ಎಂದು ಬರೆದಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಹೆಂಡತಿ ಮತ್ತು 2 ಹೆಣ್ಣು ಮಕ್ಕಳಿದ್ದಾರೆ. ಅವರಿಗೆ ಇನ್ನೂ ಕೂಡ ಮದುವೆ ಕೂಡ ಆಗಿಲ್ಲ. ಮುಂದಿನ ಜೀವನಕ್ಕೂ ಹಣ ಬೇಕಾಗುತ್ತೆ ಅಲ್ವಾ. ಆ ದೃಷ್ಟಿಯಿಂದ ಶ್ರೀವಿದ್ಯಾರವರು ಆಸ್ತಿಯನ್ನ ಏನ್ ಮಾಡ್ತಾರೋ ಕಾದ್ ನೋಡಬೇಕು ಅಷ್ಟೇ. ಇನ್ನು ನಟಿ ರಜಿನಿ ದಿಲೀಪ್ ರಾಜ್ ಅವರೊಂದಿಗೆ ಹಿಟ್ಲರ್ ಕಲ್ಯಾಣದಲ್ಲಿ 4 ವರ್ಷಗಳ ಕಾಲ ಒಟ್ಟಿಗೆ ಕೆಲಸವನ್ನ ಮಾಡಿದ್ರು. ಇನ್ನು ಅವರು ದಿಲೀಪ್ ರಾಜ್ ರವರ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ವಿ ಮಿಸ್ ಯು ಸರ್. ಒಂದ್ಸಲ ಇದೆಲ್ಲ ಸುಳ್ಳಾದ್ರೆ ಎಷ್ಟು ಚಂದ ಅನ್ಸುತ್ತೆ. ನಿಮ್ಮನ್ನ ಯಾವತ್ತೂ ಮರೆಯೋಕೆ ಆಗಲ್ಲ ಬಿಡಿ ಸರ್. ನಿಮ್ಮ ಜೊತೆ ನಟಿಸಿದ್ದ ಆ ದಿನಗಳು ಜೀವನದಲ್ಲಿ ಸವಿ ನೆನಪುಗಳು ಅಂತ ಕಣ್ಣೀರಿನ ಒಂದು ಪೋಸ್ಟ್ ಹಾಕಿದ್ದಾರೆ. ದಿಲೀಪ್ ರಾಜ್ ಅವರು ತುಂಬಾ ಆರೋಗ್ಯವಾಗಿದ್ರು. ನಿನ್ನೆ ಅವರು ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋಕೆ ಅಂತಾನೆ ಅಪಾಯಿಂಟ್ಮೆಂಟ್ ಕೂಡ ತೆಗೆದುಕೊಂಡಿದ್ರು. ಆದರೆ ವಿಧಿ ಈ ರೀತಿ ಆಟವಾಡಿಬಿಡ್ತು. ಅತಿಯಾದ ಕೆಲಸದ ಒತ್ತಡ, ವರ್ಕ್ ಪ್ರೆಷರ್ ಮತ್ತು ತುಂಬಾನೇ ಸ್ಮೋಕ್ ಮಾಡ್ತಿದ್ರು. ಅದಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಎಂದು ಕೆಲವರ ಅಭಿಪ್ರಾಯವಾಗಿದೆ. ಆದರೆ ದಿಲೀಪ್ ರಾಜ್ ಇಲ್ಲದ ಒಂದು ಚಿತ್ರರಂಗ ತುಂಬಾ ಬರುಡಾಯಿತು ಅಂತಾನೆ ಹೇಳಬಹುದು. ಇನ್ನು ದಿಲೀಪ್ ರಾಜ್ ರವರಿಗಿದ್ದ ಏಕೈಕ ಕೊನೆಯ ಆಸೆ ಅಂತಂದ್ರೆ ಅವರ ಯಾವುದಾದ್ರೂ ಒಂದು ಸಿನಿಮಾ ದೊಡ್ಡ ಹಿಟ್ ಆಗಿ 100 ದಿನಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನಗೊಂಡು ಒಂದು ಫಿಲ್ಮ್ ಫೇರ್ ಅವಾರ್ಡ್ ಅನ್ನ ಪಡಿಲೇಬೇಕು ಎಂಬುದು ಅವರ ಜೀವನದ ದೊಡ್ಡ ಮಹದಾಸೆಯಾಗಿತ್ತು. ಆದರೆ ಕೊನೆಗೂ ಆ ಆಸೆ ಈಡೇರಲೇ ಇಲ್ಲ. ಇನ್ನು ದಿಲೀಪ್ ರಾಜ್ ರವರ ಅಭಿನಯದ ಯಾವ ಸಿನಿಮಾ ಅಥವಾ ಸೀರಿಯಲ್ ನಿಮ್ಮ ಫೇವ್ರೆಟ್ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.